Welcome to Learning Management System, LMS, Karnataka. I am Shaila V, Assistant Professor, Department of History, Government First Grade College, Dodballapura. ಈ ಒಂದು ವಿಡಿಯೋ ಸೆಷನ್ನಲ್ಲಿ ಈ ದಿನ ನಾವು BA ಹಿಸ್ಟ್ರಿ 6A ಪೇಪರ್ ಆಗಿರುವಂತಹ ಹಿಸ್ಟ್ರಿ ಆಫ್ ಮಾಡರ್ನ್ ಯುರೋಪ್ ಅಪ್ ಟು 1945 ಆಧುನಿಕ ಯುರೋಪಿನ ಇತಿಹಾಸ 1945ರವರೆಗೆ ಅನ್ನುವಂತಹ ಈ 5ನೇ ಸೆಮಿಸ್ಟರ್ನ 9ನೇ ಸೆಷನ್ಗೆ ನಿಮಗೆಲ್ಲ ಸ್ವಾಗತ. ಈ ಒಂದು ಸೆಷನ್ನ ಟಾಪಿಕ್ಕು ಅಂದರೆ ಫ್ರೆಂಚ್ ರೆವಲ್ಯೂಷನ್ ಆ್ಯಂಡ್ ಇಟ್ಸ್ ಕಾಸಸ್, ಫ್ರಾನ್ಸ್ನ ಮಹಾಕ್ರಾಂತಿ ಮತ್ತು ಅದರ ಕಾರಣಗಳು. ಈ ಹಿಂದಿನ ಸೆಷನ್ಗಳಲ್ಲಿ ನಾವು ಇಂಟ್ರಡಕ್ಟರಿ ಯೂನಿಟಲ್ಲಿ ನಾವು ನೋಡಿದ್ದೀವಿ ಭೌಗೋಳಿಕ ಅನ್ವೇಷಣೆಗಳು, ರಿನೈಸಾನ್ಸ್, ಹಾಗೆ ರಿಫರ್ಮೇಷನ್, ಕೌಂಟರ್ ರಿಫರ್ಮೇಷನ್ ಮತ್ತು ಅವುಗಳ ಪರಿಣಾಮ, ಕಾರಣಗಳು, ಇವುಗಳು ಗತಿ, ಹಾಗೆ ಕೈಗಾರಿಕಾ ಕ್ರಾಂತಿಯ ಕಾರಣಗಳು, ಗತಿ ಮತ್ತು ಪರಿಣಾಮಗಳನ್ನು ಕೂಡ ನಾವು ಈ ಹಿಂದಿನ ವಿಡಿಯೋ ಸೆಷನ್ನಲ್ಲಿ ನಾವು ನೋಡಿದ್ದೀವಿ. ಈ ಯೂನಿಟ್ 2 ಒಂದು ಫ್ರೆಂಚ್ ರೆವಲ್ಯೂಷನ್ ಮತ್ತು ಅದರ ಕಾರಣಗಳಲ್ಲಿ ನಾವು ವಿಭಾಗಗಳನ್ನು ಮಾಡಿಕೊಂಡು 3 ಒಂದು ಸೆಷನ್ಸಲ್ಲಿ ಈ ಕಾರಣಗಳನ್ನು ನಾವು ಕಂಪ್ಲೀಟ್ ಮಾಡ್ತೇವೆ. ಸೊ ಲೆಟ್ಸ್ ಮೂವ್ ಆನ್ ಟು ಯೂನಿಟ್ 2 ಫ್ರೆಂಚ್ ರೆವಲ್ಯೂಷನ್ 1789 ಕಾಸಸ್. ಈ ಒಂದು ಸೆಷನ್ನಲ್ಲಿ ವಿಡಿಯೋ ಸೆಷನ್ನಲ್ಲಿ ನಾವು ಪೊಲಿಟಿಕಲ್ ಕಾಸಸ್ ಮತ್ತು ಇನ್ಫ್ಲುಯೆನ್ಸ್ ಆಫ್ ಅಮೇರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಮಾತ್ರ ನಾವು ನೋಡ್ತೀವಿ. ಮುಂದಿನ ವಿಡಿಯೋ ಸೆಷನ್ಗಳಲ್ಲಿ ಇನ್ನಿತರ ಸೋಷಿಯೋ ಎಕನಾಮಿಕ್ ಕಾಸಸ್, ಹಾಗೆ ಅದರ ಜೊತೆಗೆ ರೋಲ್ ಆಫ್ ಫಿಲಾಸಫರ್ಸ್, ಇನ್ನಿತರ ಇಮಿಡಿಯೇಟ್ ಕಾಸ್, ಇವುಗಳೆಲ್ಲವುಗಳನ್ನು ನಾವು ನೋಡ್ತೇವೆ. ಸೊ ಈಗ ಈ ಯೂನಿಟ್ನ ಒಂದು ಈ ವಿಡಿಯೋ ಸೆಷನ್ನ ಕಾರಣಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಪೊಲಿಟಿಕಲ್ ಕಾಸಸ್ ಅಥವಾ ರಾಜಕೀಯ ಕಾರಣಗಳು. ಇಲ್ಲಿ ಫ್ರಾನ್ಸ್ನ ಮಹಾಕ್ರಾಂತಿ 1789ರಲ್ಲಿ ಆದಂತಹ ಈ ಒಂದು ಮಹಾಕ್ರಾಂತಿ ಪ್ರಪಂಚದಾದ್ಯಂತ ಇದರ ಪರಿಣಾಮವನ್ನು ಬೀರ್ತು. ಇಟ್ ವಾಸ್ ಎ ಗ್ರೇಟ್ ಇವೆಂಟ್ ಇನ್ ದ ಹಿಸ್ಟ್ರಿ ನಾಟ್ ಓನ್ಲಿ ಆಫ್ ಫ್ರಾನ್ಸ್ ಆ್ಯಂಡ್ ಯುರೋಪ್ ಬಟ್ ಆಲ್ಸೋ ಆಫ್ ಮ್ಯಾನ್ಕೈಂಡ್. ಬರೀ ಯುರೋಪ್ ಅಥವಾ ಫ್ರಾನ್ಸ್ಗೆ ಮಾತ್ರ ಇದು ಸೀಮಿತವಾಗಲಿಲ್ಲ, ಅದು ಇದರ ಒಂದು ಗಾಢ ಪ್ರಭಾವ ಹೋಲ್ ಯುರೋಪ್ನ ಮೇಲೆ ಮತ್ತು ಪ್ರಪಂಚದ ಮೇಲೆ ಬೀರಿತು. ಹಾಗಾಗಿ ಇದೊಂದು ಮಹತ್ತರವಾದಂತಹ ಒಂದು ಘಟನೆ ಅಂತಲೇ ಹೇಳಬಹುದು. ಒಂದು ಮಾತಿದೆ, ವಿತ್ ದ ಔಟ್ಬ್ರೇಕ್ ಆಫ್ ಫ್ರೆಂಚ್ ರೆವಲ್ಯೂಷನ್ ಯುರೋಪಿಯನ್ ಹಿಸ್ಟ್ರಿ ಮರ್ಜಸ್ ಇನ್ ಟು ದ ಹಿಸ್ಟ್ರಿ ಆಫ್ ಒನ್ ನೇಷನ್, ಒನ್ ಈವೆಂಟ್ ಆ್ಯಂಡ್ ಒನ್ ಮ್ಯಾನ್. ಒನ್ ನೇಷನ್ ಇಸ್ ಫ್ರಾನ್ಸ್, ಒನ್ ಈವೆಂಟ್ ಇಸ್ ದ ಫ್ರೆಂಚ್ ರೆವಲ್ಯೂಷನ್ ಆ್ಯಂಡ್ ಒನ್ ಮ್ಯಾನ್ ಇಸ್ ನೆಪೋಲಿಯನ್ ಬೋನಾಪಾರ್ಟೆ ಅಂತ. ಈ ಮಾತು ಅಂದರೆ ಯುರೋಪಿನ ಒಂದು ಇತಿಹಾಸದಲ್ಲಿ ಮೈಲಿಗಲ್ಲಾಗಿರುವಂತಹ ಫ್ರಾನ್ಸ್ನ ಮಹಾಕ್ರಾಂತಿಯ ಒಂದು ಘಟನೆಯಿಂದ ಯುರೋಪ್ನ ಇತಿಹಾಸ ಒಂದು ರಾಷ್ಟ್ರದ ಇತಿಹಾಸದಲ್ಲಿ, ಒಂದು ಘಟನೆಯಲ್ಲಿ, ಒಬ್ಬ ವ್ಯಕ್ತಿಯಲ್ಲಿ ಐಕ್ಯವಾಯಿತು. ಆ ರಾಷ್ಟ್ರವೇ ಫ್ರಾನ್ಸ್, ಆ ಘಟನೆಯೇ ಫ್ರಾನ್ಸ್ನ ಮಹಾಕ್ರಾಂತಿ ಮತ್ತು ಆ ವ್ಯಕ್ತಿಯೇ ನೆಪೋಲಿಯನ್ ಬೋನಾಪಾರ್ಟೆ ಎಂಬ ಯುರೋಪಿನ ಇತಿಹಾಸದ ಬಗೆಗಿರುವಂತಹ ಒಂದು ಮಾತು ಈ ಫ್ರೆಂಚ್ ಮಹಾಕ್ರಾಂತಿಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಸೊ ಈ ಒಂದು ಫ್ರೆಂಚ್ ರೆವಲ್ಯೂಷನ್ ತುಂಬ ಅಗಾಧವಾದಂತಹ ಪರಿಣಾಮಗಳನ್ನು ಜಗತ್ತಿನ ಎಲ್ಲ ರಾಷ್ಟ್ರಗಳ ಮೇಲೂ ಕೂಡ ಬೀರ್ತು. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಅನ್ನುವಂತಹ ಫ್ರಾನ್ಸ್ನ ಕ್ರಾಂತಿಯ ತತ್ವಗಳು ವಿಶ್ವ ಸಮುದಾಯಕ್ಕೆ ಒಂದು ರೀತಿಯಲ್ಲಿ ಕೊಡುಗೆಗಳಾಗಿ ಸಿಕ್ಕಿದವು. ಹಾಗಾಗಿ ಇದು ಮಹತ್ತರವಾದಂತಹ ಒಂದು ಘಟನೆಯಾಗಿ ಇತಿಹಾಸದಲ್ಲಿ ಸೇರಿ ಹೋಯಿತು. ಇಲ್ಲಿ ಇಫ್ ಫ್ರಾನ್ಸ್ ಸ್ನೀಸಸ್ ದ ರೆಸ್ಟ್ ಆಫ್ ಯುರೋಪ್ ಕ್ಯಾಚಸ್ ಕೋಲ್ಡ್ ಅನ್ನುವಂತಹ ಒಂದು ಮಾತು ಆಸ್ಟ್ರಿಯನ್ ಚಾನ್ಸಲರ್ ಆಗಿದ್ದಂತಹ ಮೆಟರ್ನಿಕ್ ಹೇಳ್ತಾನೆ. ಈ ಆಸ್ಟ್ರಿಯನ್ ಚಾನ್ಸಲರ್ನ ಮಾತು ಫ್ರಾನ್ಸ್ ಏನಾದರೂ ಒಂಚೂರು ಸೀನಿದ್ರೆ ಎಂಟೈರ್ ಯುರೋಪ್ಗೆ ಈ ಒಂದು ನೆಗಡಿ ಅನ್ನೋದು ಹರಡ್ತಾ ಇತ್ತು. ಅಂದರೆ ಇದು ಏನು ತೋರಿಸುತ್ತೆ ಇದರ ಮಹತ್ವ ಅಂತ ಹೇಳಿದ್ರೆ, ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಏನಾದರೂ ಒಂಚೂರು ಆಚೀಚೆ ಆದ್ರೂ ಫ್ರಾನ್ಸಲ್ಲಿ ದೇ ವೇರ್ ಸ್ಟಿಮ್ಯುಲೇಟಿವ್ ಟು ಅದರ್ ಕಂಟ್ರೀಸ್.
ದೇ ಹ್ಯಾಡ್ ಅನ್ ಎಫೆಕ್ಟ್ ಆನ್ ಅದರ್ ಕಂಟ್ರೀಸ್ ಟು ಅನ್ನೋದನ್ನು ಇಲ್ಲಿ ಮೆಟರ್ನಿಚ್ನ ಈ ಮಾತು ತೋರಿಸ್ತದೆ. ಸೊ ಹಾಗಾಗಿ ಏನೇ ಬೆಳವಣಿಗೆಗಳು ಫ್ರಾನ್ಸ್ನಲ್ಲಿ ಆದ್ರೂ ಕೂಡ ಅವು ಅಗಾಧವಾದಂಥ ಪರಿಣಾಮವನ್ನು ಇಡೀ ಯುರೋಪ್ನ ಮೇಲೆ ಬೀರ್ತಾ ಇತ್ತು ಅನ್ನೋದು ಈ ಮೂಲಕ ನಮಗೆ ಗೊತ್ತಾಗುತ್ತೆ. ಇನ್ನು ನಾವು ಇದರ ಕಾರಣಗಳಿಗೆ ಹೋದರೆ ಇಲ್ಲಿ ಪೊಲಿಟಿಕಲ್ ಕಾಸಸನ್ನು ನಾವು ರಾಜಕೀಯ ಕಾರಣಗಳನ್ನು ಮೊದಲು ನೋಡೋದಾದರೆ ಇಲ್ಲಿ ಆಳ್ತಾ ಇದ್ದಂತಹ ಮನೆತನವನ್ನು ಬೋರ್ಬಾನ್ ಡೈನಾಸ್ಟಿ ಅಂತ ಕರೀತಾರೆ. ಬೋರ್ಬಾನ್ ಮನೆತನ ಈ ಒಂದು ಫ್ರಾನ್ಸ್ನ ಒಂದು ಆಳ್ವಿಕೆ ನಡೆಸ್ತಾ ಇದ್ದಂತಹ ಒಂದು ಮನೆತನ ಆಗಿತ್ತು. ಈ ವಂಶಪಾರಂಪರ್ಯವಾಗಿ ಬೋರ್ಬಾನ್ ಸಂತತಿಯ ಲೂಯಿಗಳು ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಅವರು ಬಹಳಷ್ಟು ಕೊಡುಗೆಗಳನ್ನು ಕೊಡೋದ್ರ ಜೊತೆಗೆ ಒಂದು ಕ್ರಾಂತಿಗೆ ಕಾರಣಕರ್ತರು ಆದರು ಅಂತ ಹೇಳಬಹುದು. ಅವರು ದೈವದತ್ತ ಸಿದ್ಧಾಂತವನ್ನು ನಂಬಿಕೊಂಡು ಎಲ್ಲ ಅಧಿಕಾರವನ್ನು ತಮ್ಮಲ್ಲೇ ಕೇಂದ್ರೀಕರಿಸಿಕೊಂಡು ನಿರಂಕುಶವಾಗಿ ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ದೆ ಬಿಲೀವ್ಡ್ ಇನ್ ಡಿವೈನ್ ರೈಟ್ಸ್ ಥಿಯರಿ. ದೈವದತ್ತ ಸಿದ್ಧಾಂತದಲ್ಲಿ ಅವರು ನಂಬಿಕೆಯನ್ನು ಹೊಂದಿದ್ರು. ಅಂದರೆ ಅದರ ಅರ್ಥ ತಾವು ದೈವಾಂಶ ಸಂಭೂತರು, ಹಾಗಾಗಿ ನಾವು ಪ್ರಜೆಗಳಿಗೆ ಬಿಟ್ಟು ದೇವರಿಗೆ ಮಾತ್ರ ಜವಾಬ್ದಾರರು ಅಂತ. ಯಾವುದೇ ರೀತಿ ಜವಾಬ್ದಾರಿಯನ್ನು ಜನರಿಗೆ ಹೊಂದಿರಬೇಕಾಗಿಲ್ಲ ಅಂತ. ಆದರೆ ಅವರು ಈ ರೀತಿಯಾದಂತಹ ಒಂದು ಹೇಳಿಕೆಗಳನ್ನು ಕೊಟ್ಕೊಳ್ತಾ ದೈವದತ್ತ ಸಿದ್ಧಾಂತದಲ್ಲಿ ನಂಬಿಕೆಯನ್ನು ಹೊಂದುತ್ತಾ ಇದ್ದಂಥ ಇವರು ಅಸಮರ್ಥರಾಗಿದ್ದರು, ದುಂದುಗಾರರಾಗಿದ್ದರು. ಎಕ್ಸ್ಟ್ರಾವ್ಯಾಗಂಟ್ ಲೈಫನ್ನು ಅವರು ಲೀಡ್ ಮಾಡ್ತಾಯಿದ್ರು. ಅವರು ವಿನೋದಗಳಲ್ಲಿ ತೊಡಗಿ, ಮದ್ಯಪಾನಗಳಲ್ಲಿ ಮುಳುಗಿ, ನೃತ್ಯ, ಸಂಗೀತ, ಬೇಟೆ ಈ ರೀತಿ ಹಲವಾರು ವಿನೋದಗಳಲ್ಲಿ ತೊಡಗ್ತಾ ಹೋದರು. ದರ್ಪಿಷ್ಟ ಪ್ರಭುಗಳಾಗಿದ್ದರು. ಭೋಗ ಜೀವನ ನಡೆಸ್ತಾ ಪ್ರಜಾ ಕಲ್ಯಾಣವನ್ನೇ ನಿರ್ಲಕ್ಷಿಸಿದ್ರು. ಅವರ ಒಂದು ಪ್ರಭುತ್ವ ಭ್ರಷ್ಟಾಚಾರದಿಂದ ಮತ್ತು ಲಂಚಗುಳಿತನದಿಂದ, ಅದಕ್ಷತೆಗಳಿಂದ ಕೂಡಿತ್ತು. ಜನತೆಗೆ ಯಾವುದೇ ರೀತಿಯಾದಂತಹ ವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದಾಗಲಿ ಅಥವಾ ಮೂಲಭೂತ ಹಕ್ಕುಗಳಿಗಾಗಲಿ ಯಾವುದೇ ಒಂದು ಅವಕಾಶನೇ ಇರಲಿಲ್ಲ. ಜನರು ತಮ್ಮ ಕುಂದು ಕೊರತೆಗಳನ್ನು ಹೇಳ್ಕೊಳಕ್ಕಾಗ್ತಾ ಇರಲಿಲ್ಲ. ಆ ಮಟ್ಟಿಗೆ ಅವರು ಒಂದು ದೂರ ಇಟ್ಟಿದ್ರು ಜನರನ್ನು. ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಅಂತೂ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ವಾಸ್ ರಾಟನ್. ಅದು ಯಾವುದೇ ರೀತಿಯಲ್ಲೂ ಜನರಿಗೆ ಉಪಯೋಗಕಾರಿ ಆಗದೇ ಇರುವಂತಹದ್ದು. ಸೊ ಹಾಗಾಗಿ ಇದೊಂದು ರೀತಿಯಲ್ಲಿ ದೇ ವೆರ್ ವೆರಿ ಕರಪ್ಟ್ ಆ್ಯಂಡ್ ದೇ ಲೆಡ್ ಲಕ್ಸುರಿಯಸ್ ಲೈಫ್. ಲಕ್ಸುರಿಯಸ್ ಲೈಫ್ ಅಂದರೆ ಬರ್ತಾ ಇದ್ದಂಥ ಹಣ ಇವರಿಗೆ ಆದಾಯ ಎಲ್ಲನೂ ಇವ್ರ ಖರ್ಚುಗಳಿಗೆ ಹೋಗ್ತಾ ಇತ್ತು. ಅದರ ಜೊತೆಗೆ ಟೂ ಮಚ್ ಆಫ್ ಎಕ್ಸ್ಪೆಂಡಿಚರ್ ಆನ್ ವಾರ್ಸ್, ಅತ್ಯಧಿಕ ಒಂದು ಆದಾಯವನ್ನು ಯುದ್ಧಗಳಲ್ಲಿ ತೊಡಕೊಂಡಿದ್ರು. ಅದರಲ್ಲಿ ಪ್ರಮುಖವಾದಂಥವನು 14ನೇ ಲೂಯಿ. ಹಾಗೆ ಈ ಎಸ್ಟೇಟ್ಸ್ ಜನರಲ್ ಅನ್ನುವಂಥದ್ದು ಫ್ರೆಂಚ್ ಪಾರ್ಲಿಮೆಂಟ್, ಅದನ್ನು ಫ್ರೆಂಚ್ ಪಾರ್ಲಿಮೆಂಟನ್ನು ಎಸ್ಟೇಟ್ಸ್ ಜನರಲ್ ಅಂತ ಕರೀತಾರೆ. ಆ ಪಾರ್ಲಿಮೆಂಟು ಒಂದು ಬಾರಿ ಕೂಡ ಒಂದು ಸಭೆ ಸೇರಲಿಲ್ಲ. ಸುಮಾರು 125 ವರ್ಷಗಳಿಂದ ಒಂದು ಬಾರಿಯೂ ಕೂಡ ಅದು ಸಭೆಯನ್ನು ಸೇರಿರಲಿಲ್ಲ. ಈ ಶ್ರೀಮಂತರ ಕೈಗೊಂಬೆಗಳಾಗ್ಬಿಟ್ಟಿದ್ರು ಲೂಯಿಗಳು. ಅವ್ರ ಪ್ರಜೆಗಳನ್ನು ವಿಚಾರಿಸ್ಕೊಳ್ತಾ ಇರಲಿಲ್ಲ. ಯೋಗಕ್ಷೇಮ, ಪ್ರಜಾ ಕಲ್ಯಾಣ ಅನ್ನೋದೇ ಅವ್ರಿಗೆ ದೂರವಾಗಿತ್ತು, ದೂರದ ಮಾತಾಗಿತ್ತು. ಇವರ ಒಂದು ಪ್ರಮುಖ ದೊರೆಗಳನ್ನು ನಾವು ನೋಡೋದಾದರೆ, ಫ್ರಾನ್ಸನ್ನು ಆಳ್ವಿಕೆ ಮಾಡ್ತಾ ಇದ್ದಂಥ ಬೋರ್ಬಾನ್ ಸಂತತಿಯ ಪ್ರಮುಖ ದೊರೆಗಳು ನೋಡೋದಾದರೆ 14ನೇ ಲೂಯಿ. ಇವನು ಅಗಾಧವಾದಂತಹ ಒಂದು ಯುದ್ಧಗಳಲ್ಲಿ ತೊಡಗಿ ಅಪಾರ ಖರ್ಚುಗಳನ್ನು ಮಾಡಿಬಿಟ್ಟ. ಕೆಲಸ ಇಲ್ದಂಗೆ ಬೇರೆ ಬೇರೆ ಯುದ್ಧಗಳಲ್ಲಿ ಪಾಲ್ಗೊಳ್ತಾ ಹೋದ. ಕಂಟಿನ್ಯೂಸ್ ವಾರ್ಸ್. ಇವನ ಒಂದು ಅಧಿಕಾರಾವಧಿಯಲ್ಲಿ ಅಪಾರ ಒಂದು ಯುದ್ಧಗಳಲ್ಲಿ ತೊಡಗಿ ಅಪಾರ ಹಣವನ್ನು ವೇಸ್ಟ್ ಮಾಡಿದ. ಸುಮ್ಮನೆ ಅವಶ್ಯಕತೆ ಇರಲಿಲ್ಲ. ವಾರ್ ಆಫ್ ಡಿವಲ್ಯೂಷನ್ ಅಂತ ಕರೀತಾರೆ, ವಾರ್ ವಿತ್ ಡಚ್. ಹೀಗೆ ಡಚ್ಚರ ಜೊತೆಗೆ, ಸ್ಪೇನ್ ಜೊತೆಗೆ, ಮತ್ತು ಅಗೇನ್ ವಾರ್ ಆಫ್ ಸಕ್ಸೆಷನ್ ಆಫ್ ಸ್ಪೇನ್. ಹೀಗೆ ಅವ್ರಿಗೆ ಯಾವುದೇ ರೀತಿಯಾದಂಥ ಅವಶ್ಯಕತೆ ಇರಲಿಲ್ಲ. ಅಂಥವುಗಳಲ್ಲೆಲ್ಲ ಕೈ ಹಾಕಿ
ಅವುಗಳನ್ನು ಯುದ್ಧಗಳನ್ನು ತಡೆಗಟ್ಟಬಹುದಿತ್ತು. ಆದರೆ ಇವನು ಯುದ್ಧಗಳಲ್ಲಿ ಪಾಲ್ಗೊಂಡು ಒಂದು ದುಂದುಗಾರಿಕೆಗೆ ಕಾರಣಕರ್ತನಾದ ಮತ್ತು ಆ ದೊಡ್ಡ ಪ್ರಮಾಣದಲ್ಲಿ ಖರ್ಚಿಗೆ ಇವನು ಕಾರಣನಾದ. ಅವನು ಹೇಳ್ತಾ ಇದ್ದ ಐ ಆಮ್ ದ ಸ್ಟೇಟ್ ಅಂತ ಹೇಳ್ತಾ ಇದ್ದ. ನಾನೇ ರಾಜ್ಯ ಅಂತ ಘೋಷಿಸಿಕೊಂಡಂತಹ ಬೋರ್ಬಾನ್ ಸಂತತಿಯ ಫ್ರೆಂಚ್ನ ರಾಜ ಲೂಯಿ ದ 14ನೇ ಲೂಯಿಯೇ ನಾನೇ ರಾಜ್ಯ ಅಂತ ಅವನು ಘೋಷಿಸಿಕೊಂಡ. ಇವನು ಫ್ರೆಂಚ್ ಖಜಾನೆಯನ್ನು ದಿವಾಳಿ ಮಾಡೋದಕ್ಕೆ ಕಾರಣಕರ್ತನಾದ. ಯಾಕೆ? ಅವನ ನಿರಂತರ ಯುದ್ಧಗಳಿಂದ ಮತ್ತು ಭೋಗ ಜೀವನದಿಂದ. ಯುದ್ಧಗಳಲ್ಲೇ ಹುಟ್ಟಿದಂಥ ಇವನು ಸಾಮ್ರಾಟ ಕ್ರಾಂತಿಯ ಅಸ್ಥಿಭಾರಕ ಅಂತ ಕರೆಯಲಾಗಿದೆ. ಯಾಕೆಂತ ಹೇಳಿದ್ರೆ ಇವನ ದರ್ಪ, ಇವನ ಖರ್ಚು, ಒಂದು ಖಜಾನೆಯನ್ನು ದಿವಾಳಿ ಮಾಡಾದ್ಮೇಲೆ ಅದರ ಒಂದು ಪರಿಣಾಮಗಳನ್ನು ಮುಂದಿನ ಬೋರ್ಬಾನ್ ಸಂತತಿಯ ರಾಜರುಗಳು ಅನುಭವಿಸಬೇಕಾಗಿ ಬಂತು. ನಂತರ ಬಂದಂತಹ ರಾಜರುಗಳು 15ನೇ ಲೂಯಿ, 16ನೇ ಲೂಯಿ ಇದನ್ನು ಅನುಭವಿಸಬೇಕಾಗಿ ಬಂತು. 16ನೇ ಲೂಯಿಯ ಕಾಲದಲ್ಲಿ ಈ ಒಂದು ಫ್ರಾನ್ಸ್ನ ಮಹಾಕ್ರಾಂತಿ ಘಟಿಸಿತು. ಸೊ ಹೀಗೆ ಅವರು 14ನೇ ಲೂಯಿ ದಿ 14th ಬಿಲ್ಟ್ ಎಕ್ಸ್ಟ್ರಾವ್ಯಾಗಂಟ್ ಪ್ಯಾಲೇಸಸ್, ಕಾರಂಜಿಗಳನ್ನು, ಇನ್ನಿತರ ಇವುಗಳನ್ನು ಬಹಳಷ್ಟು ಖರ್ಚು ಮಾಡಿ ಅವನು ನಿರ್ಮಿಸ್ದ. ವರ್ಸೈಲ್ಸ್ ಪ್ಯಾಲೇಸು ಹಾಲ್ ಆಫ್ ಮಿರರ್ಸ್ ಅಂತ ಕರೀತಾರೆ. ಅಂತಹ ಒಂದು ಬೃಹತ್ ಗಾಜಿನ ಅರಮನೆಯನ್ನು ಅವನು ತುಂಬಾ ಭವ್ಯವಾಗಿ ವೈಭವಯುತವಾಗಿ ನಿರ್ಮಾಣ ಮಾಡಿದ. ಒಂದು ಕಡೆ ಯುದ್ಧಗಳು, ಇನ್ನೊಂದು ಕಡೆ ಇಲ್ಲಿ ದುಂದುಗಾರಿಕೆ ಮಾಡಿ ಬೃಹತ್ ಕಟ್ಟಡಗಳು ಇರ್ಬೋದು, ಕಾರಂಜಿಗಳಿರ್ಬೋದು, ಮತ್ತು ಬ್ಯೂಟಿಫಿಕೇಷನ್ ಆಫ್ ವರ್ಸೈಲ್ಸ್ ಆಸ್ ವೆಲ್ ಆಸ್ ಪ್ಯಾರಿಸ್. ವರ್ಸೈಲ್ಸನ್ನು ದೊಡ್ಡ ಒಂದು ಭವ್ಯ ನಗರವಾಗಿ ಮಾಡೋದಕ್ಕೆ ಇವನ ಕಾಲದಲ್ಲಿ ಮಾಡ್ದ. ಹಾಗೆ 15ನೇ ಲೂಯಿ ಕಾಲ ಬಹಳಷ್ಟು ಪ್ರಮುಖವಾದಂಥದ್ದು. ಯಾಕೆಂತ ಹೇಳಿದ್ರೆ 15ನೇ ಲೂಯಿ ಹೇಳ್ತಾನೆ, ಅವನ ಒಂದು ರಾಣಿ ಪ್ಯಾಂಪಡೋರ್ ಇವರೆಲ್ಲನೂ ತುಂಬಾ ಒಂದು ಪ್ರಭಾವವನ್ನು ಬೀರ್ತಾರೆ ಅವನ ಮೇಲೆ. ಅವನು ತುಂಬ ಇನ್ಎಕ್ಸ್ಪೀರಿಯನ್ಸ್ಡ್ ಆಗಿರ್ತಾನೆ. ಯಾವುದೇ ರೀತಿಯಾದಂತಹ ಅವನಿಗೆ ಅನುಭವ ಇರಲ್ಲ, ಅನನುಭವಿ ಆಗಿರ್ತಾನೆ. ಆಮೇಲೆ ಯಾವುದೇ ಆಡಳಿತ ಮತ್ತು ಸೈನಿಕ ಪ್ರತಿಭೆಗಳು ಕೂಡ ಅವನಿಗೆ ಇರುವುದಿಲ್ಲ. ಅವನು ದುರ್ಬಲ ಮತ್ತು ಅಸಮರ್ಥನೂ ಆಗಿದ್ದ. ಅದರ ಜೊತೆಗೆ ಅವನಿಗೆ ಆಸಕ್ತಿ ಕೂಡ ಇರಲಿಲ್ಲ, ಆಡಳಿತದಲ್ಲಿ ಆಸಕ್ತಿ ಕೂಡ ಇರಲಿಲ್ಲ. ಇಷ್ಟೊಂದು ಜನ ನಾವು ನೋಡ್ತೀವಿ, ಇನ್ಎಕ್ಸ್ಪೀರಿಯನ್ಸ್ಡ್ ರೂಲರ್ಸ್ ಆಗಿದ್ರೂ, ಅನನುಭವಿಗಳಾದ್ರೂ ಕೂಡ ಅಧಿಕಾರಕ್ಕೆ ಬಂದ ತಕ್ಷಣ ಅವರು ತುಂಬಾ ಒಂದು ಅನುಭವವನ್ನು ಪಡಿತಾ ಹೋಗ್ತಾರೆ ವಿವಿಧ ಮೂಲಗಳಿಂದ. ಬಟ್ ಇವನು ಅದು ಯಾವುದೇ ರೀತಿಯಾದಂತಹ ಒಂದು ಪ್ರಯತ್ನಗಳನ್ನು ಮಾಡಲಿಲ್ಲ, ಅವನಿಗೆ ಆಸಕ್ತಿಯೇ ಇರಲಿಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಅವನು ಸಂಗೀತ, ನೃತ್ಯ, ಒಂದು ಸ್ತ್ರೀಯರ ಸಹವಾಸಗಳಂತಹ ವಿಲಾಸಿ ಜೀವನದಲ್ಲಿ ಮುಳುಗಿ ಹೋಗ್ಬಿಡ್ತಾನೆ. ಅದಕ್ಕೆ ಅವನಿಗೆ ಯಾವುದೇ ರೀತಿ ಆಸಕ್ತಿ ಇರಲಿಲ್ಲ. ಅಂದರೆ ಆಡಳಿತ ಇನ್ನೂ ಕೂಡ ದುಸ್ಥಿತಿಗೆ ಹೊರಟೋಯ್ತು. ಅವನ ರಾಣಿ ಪ್ಯಾಂಪಡೋರ್ ಕೂಡ ತುಂಬ ಆಡಳಿತದಲ್ಲಿ ಕೈ ಹಾಕಿ ಅವಳೇ ಎಲ್ಲ ನಿಯಂತ್ರಣ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಹಾಗೆ ಆಸ್ಥಾನಿಕರು ಕೂಡ ಈ ಒಂದು ರಾಜನ ಒಂದು ವೀಕ್ನೆಸ್ಸನ್ನು ಒಂದು ಅಡ್ವಾಂಟೇಜ್ ಆಗಿ ತಗೊಂಡು ಅವರೂ ಕೂಡ ಆಡಳಿತವನ್ನು ನಿಯಂತ್ರಣ ಮಾಡ್ತಾ ಇರ್ತಾರೆ. ಇವನು ಅಸಮರ್ಥನಾಗಿದ್ದರಿಂದ ರಾಣಿ ಮತ್ತು ಆಸ್ಥಾನಿಕರು ಈ ಆಡಳಿತದಲ್ಲಿ ಬಹಳಷ್ಟು ಹಸ್ತಕ್ಷೇಪ ಮಾಡೋದಕ್ಕೆ ಸಾಧ್ಯ ಇತ್ತು. ಅದಕ್ಕೆ ಅವನು ಹೇಳ್ತಾನೆ, ಆಫ್ಟರ್ ಮೀ ದ ಡೆಲ್ಯೂಜ್ ಅಂತ, ನನ್ನ ನಂತರ ದೊಡ್ಡ ಪ್ರಳಯ ಆಗುತ್ತೆ ಅನ್ನುವಂತಹ ಒಂದು ಭಾವನೆ ಅವನಿಗೆ ಗೊತ್ತಿತ್ತು. ಯಾಕಂತ ಹೇಳಿದ್ರೆ ಈಗ ನಡೀತಾ ಇದ್ದಂತಹ ಒಂದು ಪರಿಸ್ಥಿತಿಗಳನ್ನು ಅವಲೋಕಿಸಿದಾಗ ಅವನಿಗೆ ಅದು ಗೋಚರಿಸ್ತಾ ಹೋಯಿತು. ಅದರ ನಂತರ ಬಂದಂಥವನೇ 16ನೇ ಲೂಯಿ. ಲೂಯಿ 16th was the king at the time of French Revolution. He was also responsible for French Revolution, and his queen Mary Antoinette was also very much responsible for this French Revolution. ಮೇರಿ ಆಂಟೊನೆಟ್ ಆಸ್ಟ್ರಿಯಾದ ರಾಜಕುಮಾರಿ, ಆಸ್ಟ್ರಿಯಾದ ಮಾರಿಯಾ ಥೆರೇಸಾಳ ಮಗಳಾಗಿರ್ತಾಳೆ.
ರಾಜಕುಮಾರಿ ಇವಳು. ಈ ರಾಜಕುಮಾರಿಯನ್ನು ಮದುವೆ ಮಾಡಿಕೊಡುವಂತಹ ಒಂದು ಉದ್ದೇಶ, ಫ್ರಾನ್ಸ್ನ ರಾಜಕುಮಾರನಿಗೆ ಮಾಡಿಕೊಡುವಂತಹ ಒಂದು ಉದ್ದೇಶವೇ ಫ್ರಾನ್ಸನ್ನು ಮತ್ತು ಆಸ್ಟ್ರಿಯಾ ಹಂಗೇರಿಯನ್ ಸಾಮ್ರಾಜ್ಯವನ್ನು ಒಂದುಗೂಡಿಸುವಂಥ ಒಂದು ಉದ್ದೇಶವನ್ನು. ಆ ಒಂದು ಉದ್ದೇಶದಿಂದ ಮದುವೆ ಮಾಡಿಕೊಟ್ಟಿರ್ತಾರೆ. ದ ಆಬ್ಜೆಕ್ಟ್ ಆಫ್ ಹರ್ ಮ್ಯಾರೇಜ್ ಟು ಲೂಯಿ 16 ವಾಸ್ ಟು ಯುನೈಟ್ ಆಸ್ಟ್ರಿಯಾ ಆ್ಯಂಡ್ ಫ್ರಾನ್ಸ್ ಇನ್ ಟು ಎ ಬಾಂಡ್ ಆಫ್ ಫ್ರೆಂಡ್ಶಿಪ್. ಒಂದು ಸ್ನೇಹಿತವಾದಂತಹ ಒಂದು ಸಂಬಂಧವನ್ನು ನೆಲೆಗೊಳಿಸಿ ಒಂದು ಮಾಡೋದಕ್ಕೆ ಆ ಒಂದು ಮದುವೆಯನ್ನು ಮಾಡ್ತಾರೆ. ಶಿ ವಾಸ್ ಸೋ ಬ್ಯೂಟಿಫುಲ್, ತುಂಬಾ ಸುಂದರಿಯಾಗಿರ್ತಾಳೆ ಅವಳು. ಮತ್ತು ಅವಳು ತುಂಬ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳೋಳಾಗಿರ್ತಾರೆ ಮತ್ತು ಒಂದು ಯಾವುದಕ್ಕೆ ಆಗಲಿ ಒಂದು ಸ್ಫೂರ್ತಿಯಿಂದ ಅವಳು ಕೆಲಸ ಮಾಡುವಂಥವಳಾಗಿರ್ತಾಳೆ. ಆದರೆ ಶಿ ವಾಸ್ ಲ್ಯಾಕಿಂಗ್ ಇನ್ ವಿಸ್ಡಮ್ ಆ್ಯಂಡ್ ಬ್ರೆತ್ ಆಫ್ ಜಡ್ಜ್ಮೆಂಟ್. ನಿರ್ಧಾರಗಳನ್ನು ಕೈಗೊಳ್ಳಬೇಕಾದ್ರೆ ಅವಳ ಜ್ಞಾನ ಅಷ್ಟು ಹೆಚ್ಚಾಗಿರಲಿಲ್ಲ. ಹಾಗಾಗಿ ಅವಳು ತುಂಬಾ ಬೇಗ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು, ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಬಹಳಷ್ಟು ಸಾಮಾನ್ಯ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಶಿ ವಾಸ್ ಬಾರ್ನ್ ಇನ್ ಎ ರಾಯಲ್ ಫ್ಯಾಮಿಲಿ. ಶಿ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಅನ್ಪ್ರಿವಿಲೇಜ್ಡ್. ಇನ್ನು ಮುಂದಿನ ಸೆಷನ್ಸಲ್ಲಿ ನಾವು ನೋಡ್ತೀವಿ ಹೇಗೆ ಅನ್ಪ್ರಿವಿಲೇಜ್ಡ್ ಅಥವಾ ಸವಲತ್ತಿಲ್ಲದ ವರ್ಗ, ಏನು ಮಿಡ್ಲ್ ಕ್ಲಾಸ್ ಮತ್ತು ಸಾಮಾನ್ಯ ಜನರ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಸ್ಥಿತಿಯಲ್ಲಿ ಅವಳಿರಲಿಲ್ಲ. ಯಾಕೆಂದರೆ ರಾಯಲ್ ಫ್ಯಾಮಿಲಿಯಲ್ಲಿ ತುಂಬ ಅರಸು ಮನೆತನದಲ್ಲಿ ಹುಟ್ಟಿದಂಥ ಅವಳು. ಹಾಗಾಗಿ ಅವಳಿಗೆ ಯಾವುದೂ ಅರ್ಥ ಆಗ್ತಾ ಇರಲಿಲ್ಲ. ಶಿ ವಾಸ್ ಎಕ್ಸ್ಟ್ರಾವ್ಯಾಗಂಟ್, ತುಂಬಾ ಖರ್ಚು ಮಾಡ್ತಾಯಿದ್ಲು. ಶಿ ವಾಸ್ ವೆರಿ ಪ್ರೌಡ್, ಇಂಪೇಷಂಟ್, ಒಂಥರ ಅವಳಿಗೆ ಬೇಗ ಎಲ್ಲ ಆಗೋಗ್ಬಿಡ್ಬೇಕು ಆ ರೀತಿಯಾದಂಥ ಅವಳು. ಬಟ್ ಶಿ ಹ್ಯಾಡ್ ಕಮಿಟೆಡ್ ಎ ಲಾರ್ಜ್ ನಂಬರ್ ಆಫ್ ಮಿಸ್ಟೇಕ್ಸ್. ತುಂಬಾ ತಪ್ಪುಗಳನ್ನು ಇವಳು ಮಾಡ್ತಾ ಹೋದ್ಲು. ಯಾಕೆಂದರೆ 16ನೇ ಲೂಯಿ ತುಂಬ ಅಸಮರ್ಥ, ಅವನು ಚಿಕ್ಕ, ಇವನು ಅಧಿಕಾರಕ್ಕೆ ಬಂದ್ಬಿಡ್ತಾನೆ. ಆದರೆ ಯಾವುದೇ ರೀತಿಯ ಆಸಕ್ತಿ ಅವನಿಗೂ ಕೂಡ ಈ ಒಂದು ಆಡಳಿತದಲ್ಲಿ ಇರಲಿಲ್ಲ. ಹಾಗಾಗಿ ಅದನ್ನು ಬಳಸ್ಕೊಳ್ತಾಳೆ. ಶಿ ವಾಸ್ ದ ಒಂದು ಸೆಂಟರ್ ಆಫ್ ಗ್ರೂಪ್ ಆಫ್ ಗ್ರೀಡಿ ಪರ್ಸನ್ಸ್ ಹೂ ಆರ್ ಅಪೋಸ್ ಟು ಆಲ್ ರಿಫಾರ್ಮ್ಸ್. ಯಾವುದೇ ರಿಫಾರ್ಮ್ಸ್ ಅಥವಾ ಸುಧಾರಣೆಗಳನ್ನು ಒಪ್ಪಿಕೊಳ್ಳದೆ ಇರುವಂಥ ಒಂದು ಗುಂಪಿನಲ್ಲೇ ಅವಳು ಇದ್ಲು. ಅವರೆಲ್ಲರೂ ಕೂಡ ಇವಳಿಗೆ ಪ್ರಭಾವವನ್ನು ಬೀರ್ತಾ ಇದ್ರು. ಹೀಗೆ ಇದ್ದಂತಹ ಮೇರಿ ಆಂಟೊನೆಟ್ ಅನ್ನು ಮೇಡಮ್ ಡೆಫಿಸಿಟ್ ಅಂತಲೇ ಕರೀತಾ ಇದ್ರು. ಮೇಡಮ್ ಡೆಫಿಸಿಟ್ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಮೇಡಮ್ ಖೋತಾ ಅಥವಾ ಮೇಡಮ್ ಡೆಫಿಸಿಟ್ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಅವಳು ತುಂಬಾ ಖರ್ಚು ಮಾಡ್ತಾ ಹೋಗ್ತಾಳೆ. ಇಲ್ಲಿ ಭೋಗ ವಿಲಾಸಗಳಿಗೆ ಸೋರಿ ಹೋಗುವ ಹಣದ ಚೀಲ ಅಂತ ಇವಳನ್ನ ಅದಕ್ಕೇನೆ ಕರೆಯೋದು. ತುಂಬಾ ಖರ್ಚು ಮಾಡ್ತಾಯಿದ್ಲು. ಸೊ ಹಾಗಾಗಿ ಇವನು 16ನೇ ಲೂಯಿಯನ್ನು ಇವಳು ಮೇರಿ ಆಂಟೊನೆಟ್ ಒಂದು ರೀತಿಯಲ್ಲಿ ಚೆಂಡಿನಂತೆ ಹತ್ತಾ ಎಸಿತಾ ಇದ್ಲು ಅಂತ ಹೇಳ್ಬಿಟ್ಟು ಕೆಟಲ್ ಬಿ ಹೇಳ್ತಾರೆ. ಹಾಗೆ 16ನೇ ಲೂಯಿಗೆ ಯಾವುದೇ ರೀತಿಯಾದಂತಹ ಒಂದು ವಾಯ್ಸ್ ಇರಲಿಲ್ಲ. ಅವನಿಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕಾಗಿದ್ದಂಥ ಒಂದು ಪರಿಸ್ಥಿತಿಯನ್ನು ಮೇರಿ ಆಂಟೊನೆಟ್ ತಂದಿಟ್ಟಿದ್ಲು. ತುಂಬಾ ಇಂಟರ್ಫಿಯರ್ ಆಗ್ತಾಯಿದ್ಲು ಅಡ್ಮಿನಿಸ್ಟ್ರೇಷನಲ್ಲಿ. ಹಾಗಾಗಿ ಇದನ್ನೆಲ್ಲ ಗಮನಿಸಿದಂತಹ ಅವಳ ಸಹೋದರನಾದಂತಹ 2ನೇ ಜೋಸೆಫ್ ಹೇಳ್ತಾನೆ, ಅಲ್ಲಿ ನನಗೆ ನನ್ನ ಪ್ರೀತಿಯ ಸೋದರಿ, ನಿನಗೆ ಹೇಳೋದು ಒಂದು ಕೆಲವು ಅಂಶಗಳನ್ನು ನಾನು ಹೇಳ್ತೀನಿ, ಅವುಗಳನ್ನು ಅಳವಡಿಸ್ಕೋ ಅಂತ ಹೇಳಿಬಿಟ್ಟು ಅವನು ಒಂದು ಪತ್ರ ಕೂಡ ಬರೆದಿರ್ತಾನೆ. ಹೇಳ್ತಾನೆ ಆ ಪತ್ರದಲ್ಲಿ, ನಿನ್ನ ಸುಮ್ಮನೆ ನನ್ನ ಬೇರೆ ಬೇರೆ ಮೂಲಗಳಿಂದ ನನಗೆ ಮಾಹಿತಿ ಇದೆ, ನೀನು ಯಾರ್ಯಾರಿಂದನೂ ಒಂದು ಪ್ರಭಾವಿತಳಾಗಿ ಬೇರೆ ಬೇರೆ ನಿನಗೆ ಹೊಗಳಿಕೆಗೆ ದಾಸಳಾಗಿ ನೀನು ಒಂದು ಪಿತೂರಿಗಳಲ್ಲಿ ಪಾಲ್ಗೊಂಡು ತುಂಬಾ ಜನರ ಮೇಲೆ ದೌರ್ಜನ್ಯ ಮಾಡ್ತಾ ಇದೆಯಾ ಅಂತ ಗೊತ್ತಾಗ್ತಾ ಇದೆ. ಅಧಿಕವಾಗಿ ನೀನು ರಾಜನ ಒಂದು ವಿರುದ್ಧ ಕೆಲಸ ಮಾಡ್ತಿದ್ಯಾ ಅನ್ನಿಸ್ತಾ ಇದೆ ಮತ್ತು ರಾಜತ್ವಕ್ಕೆ ಧಕ್ಕೆ ಬರುವಂಥ ಕೆಲಸಗಳಲ್ಲಿ ನೀನು ತೊಡಗಿದೆಯಾ ಅಂತ ಗೊತ್ತಾಗ್ತಿದೆ. ಕೆಲವು ಸಂದರ್ಭಗಳಲ್ಲಿ ನೀನು ಮಂತ್ರಿಗಳನ್ನು ತೆಗೆದು ಹಾಕುವಂಥದ್ದು, ಬೇರೆಯವ್ರನ್ನ ಹಾಕುವಂಥದ್ದು ಅಂಥವುಗಳೆಲ್ಲ ನೀನು ಯಾಕೆ ಮಾಡ್ತೀಯಾ, ಏನು ಅದರಿಂದ ಪ್ರಯೋಜನ ಆದರೂ ನಿನಗೆ ಏನಿದೆ?
ಅಂತಹ ಒಂದು ತಪ್ಪು ನಿರ್ಧಾರಗಳನ್ನು ನೀನು ಯಾಕೆ ಕೈಗೊಳ್ತೀಯಾ? ಒಂದು ದೇಶ ಅಂದಮೇಲೆ, ಅದರ ಒಂದು ರಾಜ್ಯ ಅಂದಮೇಲೆ ಅದರ ಒಂದು ಪ್ರಜಾ ಕಲ್ಯಾಣ ರಾಜ ಮತ್ತು ರಾಣಿಯರಿಗೆ ಸೇರಿದ್ದು. ನೀನು ಯಾಕೆ ಅಂಥ ಒಂದು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತೀಯ ಅಂದರೆ ನಿನಗೆ ಒಂದು ಜ್ಞಾನದ ಒಂದು ಅರಿವಿನ ಕೊರತೆ ಇದೆ. ಅದಕ್ಕೆ ಸ್ವಲ್ಪ ಸೀರಿಯಸ್ ಆಗಿ ಕೆಲವು ಪುಸ್ತಕಗಳನ್ನು ಓದು. ನೀನು ಒಂದು ಸ್ವಲ್ಪ ಪ್ರತಿದಿನವೂ 10 ನಿಮಿಷ ಆದರೂ ಒಂದು ತಿಂಗಳಿಗೆ ಓದು. ಸೊ ಹೀಗೆ ಯೋಚನೆ ಮಾಡು. ನಾನು ಮಾಡುವಂಥ ಕೆಲಸಗಳು ಏನಾದರೂ ತಪ್ಪಿದೆಯಾ ಅಂತ ಹೇಳಿಬಿಟ್ಟು ಆಲೋಚನೆ ಮಾಡು. ಸುಮ್ಮನೆ ತಲೆಗೆ ಯೋಚನೆ ಮಾಡ್ದಂಗೆ ತಲೆಗೆ ಹೊಳೆದಿದ್ನೆಲ್ಲನೂ ನೀನು ಕಾರ್ಯರೂಪಕ್ಕೆ ತರಬೇಡ. ಹಾಗಾಗಿ ಈ ರೀತಿಯಾಗಿ ಹಲವಾರು ರೀತಿಯಾದಂತಹ ಒಂದು ಸಲಹೆಗಳನ್ನು ಬರೆದು ಅವನು 2ನೇ ಜೋಸೆಫು ಕಳಿಸ್ತಾನೆ. ಮತ್ತು ಹೇಳ್ತಾನೆ, ಕಿಂಗ್ಸ್ ಅಫೆಕ್ಷನ್ ಆ್ಯಂಡ್ ಒಂದು ಕಾನ್ಫಿಡೆನ್ಸ್ಗೆ ಯಾವುದೇ ಧಕ್ಕೆ ಉಂಟು ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಮತ್ತೆ ನಿನಗೆ ಮರ್ಯಾದೆ ಇರೋದಿಲ್ಲ. ಸೊ ನೀನು ಇಂಪ್ರೂವ್ ಯುವರ್ ಮೈಂಡ್, ಡೂ ಸಮ್ ರೀಡಿಂಗ್, ಆ್ಯಂಡ್ ಆಫ್ಟರ್ ಆಲ್ ದಟ್ ಈಸ್ ದ ರೋಲ್ ಆಫ್ ಎವ್ರಿ ವುಮೆನ್ ಇನ್ ಹರ್ ಓಮ್. ನೀನು ಅಷ್ಟೇ ಅಲ್ಲ, ರಾಜ್ಕುಮಾರಿಯಾಗಿ ನಿನ್ನ ಕರ್ತವ್ಯ ಅಷ್ಟೇ ಅಲ್ಲ, ಎಲ್ಲ ಮಹಿಳೆಯರ ಕೆಲಸ ಕೂಡ ಅಷ್ಟೇ. ಅತಿಯಾಗಿ ಇಂಟರ್ಫಿಯರ್ ಆಗದಂಗೆ ಆಲೋಚನೆ ಮಾಡಬೇಕು. ಇದರ ಒಂದು ಪರಿಣಾಮ ಏನಾಗಬಹುದು ಅನ್ನುವಂಥ ಆಲೋಚನೆ ನಿನ್ನಲ್ಲಿರಲಿ ಅಂತ ಹೇಳಿಬಿಟ್ಟು 2ನೇ ಜೋಸೆಫ್ ಮೇರಿ ಆಂಟೊನೆಟ್ಳ ಸಹೋದರ ಇವಳಿಗೆ ಪತ್ರವನ್ನು ಬರೀತಾಳೆ. ಇದು ದೊಡ್ಡ ಪರಿಣಾಮವನ್ನು ಬೀರುತ್ತೆ. ನೀನು ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಇರು, ಅತಿಯಾಗಿ ನೀನು ಆಡಬೇಡ ಅಂತ ಹೇಳಿಬಿಟ್ಟು ಅವನೇನೆ ಬರೆದಿದ್ದ. ಸೊ ಇಷ್ಟರ ಮಟ್ಟಿಗೆ ಮೇರಿ ಆಂಟೊನೆಟ್ಳ ಪ್ರಭಾವ ಇತ್ತು ಅಂತ ಹೇಳಬಹುದು. ಇನ್ನು ಎಸ್ಟೇಟ್ಸ್ ಜನರಲ್ಗೆ ಹೋಗೋದಾದರೆ, ಈ ಎಸ್ಟೇಟ್ಸ್ ಜನರಲ್ ಏನೋ ಇತ್ತು, ಪಾರ್ಲಿಮೆಂಟ್ ಏನೋ ಇತ್ತು. ಅದು 3 ಎಸ್ಟೇಟ್ಗಳಿಂದ ಕೂಡಿತ್ತು. ಒಂದು ಕ್ಲರ್ಜಿ, 2ನೇದು ನೊಬಿಲಿಟಿ, 3rd ಒನ್ ಈಸ್ ಕಾಮನರ್ಸ್. 3rd ಎಸ್ಟೇಟ್, ಫಸ್ಟ್ ಎಸ್ಟೇಟ್, 2nd ಎಸ್ಟೇಟ್ ಆ್ಯಂಡ್ 3rd ಎಸ್ಟೇಟ್ ಅಂತ. ಈ ಎಸ್ಟೇಟ್ ಜನರಲನ್ನು 175 ವರ್ಷಗಳಿಂದ ಯಾವುದೇ ಕಾರಣಕ್ಕೂ ಕೂಡ ಸಭೆ ಕರೆದಿರಲಿಲ್ಲ. ಹಾಗಾಗಿ ಕುಂದುಕೊರತೆಗಳನ್ನು ಕೇಳುವಂತಹ ಒಂದು ಪ್ರಮೇಯವೇ ರಾಜನಿಗೆ ಬರಲಿಲ್ಲ, ಅವಕಾಶ ಕೂಡ ಸಿಗಲಿಲ್ಲ. ಹಾಗೆ ರಾಜ್ಯದಾದ್ಯಂತ ದೇರ್ ವರ್ ನೋ ಯೂನಿಫಾರ್ಮ್ ಲಾಸ್, ದೇರ್ ವಾಸ್ ನೋ ಲೀಗಲ್ ಸಿಸ್ಟಮ್. ದ ಲೀಗಲ್ ಸಿಸ್ಟಮ್ ವಾಸ್ ಫುಲ್ ಆಫ್ ಕನ್ಫ್ಯೂಷನ್. ಯಾವುದೇ ರೀತಿಯಲ್ಲೂ ಕೂಡ ನ್ಯಾಯ ಸಿಗುತ್ತೆ ಅಂತ ಜನ ನಂಬಿಕೊಳ್ಳೋ ಹಾಗಿಲ್ಲ. ಶ್ರೀಮಂತರ ಕೈಗೊಂಬೆಗಳಾಗಿದ್ದಂತಹ ಲೂಯಿಗಳು ಪ್ರಜೆಗಳನ್ನು ವಿಚಾರಣೆ ಮಾಡದ ಹಾಗೇನೆ ಬಂಧಿಸ್ಬಿಡ್ತಾ ಇದ್ರು. ಮತ್ತು ಹಾಗೆ ವಿಚಾರಣೆ ನಡೆಸದೇನೆ ಶಿಕ್ಷೆ ಕೂಡ ನೀಡಿಬಿಡ್ತಾ ಇದ್ರು. ಉದಾಹರಣೆಗೆ ಕ್ರಾಂತಿಗೆ ಸ್ವಲ್ಪ ಮುಂಚೆನೆ 20,000 ಜನರನ್ನು ಬಂಧಿಸಿ ಸುಮಾರು 500 ಜನಕ್ಕೆ ಮರಣದಂಡನೆ ಕೂಡ ವಿಧಿಸಲಾಗಿತ್ತು. ಈ ರೀತಿಯಾದಂತಹ ಒಂದು ಸಿವಿಯರ್ ಪನಿಷ್ಮೆಂಟ್ಸ್ ಏನಿದೆ ಅವುಗಳು ಜನರಲ್ಲಿ ಹೇಸಿಗೆ ಉಂಟು ಮಾಡಿದ್ವು. ನಮ್ಮ ಪ್ರಜಾ ಕಲ್ಯಾಣಕ್ಕಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಜನರಲ್ಲೂ ಕೂಡ ಉದ್ಭವ ಆಗ್ತಾ ಹೋಯಿತು. ಜುಡಿಷಿಯಲ್ ಆಫೀಸರ್ಸ್ ವೇರ್ ಆಕ್ಯುಪೈಡ್ ಬೈ ದ ರಿಚ್ ಆಫೀಸರ್ಸ್. ಜುಡಿಷಿಯಲ್ ಆಫೀಸರ್ಸ್, ನ್ಯಾಯದಾನವನ್ನು ಕೊಡುವಂತಹ ಒಂದು ಏನು ಅಧಿಕಾರಗಳಿದ್ದಾವೆ ಅಂತಹ ಅಧಿಕಾರಗಳನ್ನೆಲ್ಲ, ಹುದ್ದೆಗಳನ್ನೆಲ್ಲನೂ ಕೂಡ ಉನ್ನತ ಒಂದು ವರ್ಗದವರೇ ಮತ್ತು ಶ್ರೀಮಂತರೇ ಅದನ್ನೆಲ್ಲನೂ ಅವರು ಆಕ್ಯುಪೈ ಮಾಡ್ಕೊಂಡಿದ್ರು. ಆಗ ಜನಸಾಮಾನ್ಯರ ಯಾವುದೇ ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳು ಅವರಿಗೆ ಗೊತ್ತಾಗೋದಕ್ಕೆ ಅವಕಾಶವೇ ಇರಲ್ಲ. ಸೊ ಹಾಗಾಗಿ ಈ ಕಾನೂನುಗಳನ್ನು ಬದಲಾವಣೆ ಮಾಡೋದಕ್ಕೂ ಕೂಡ ಆಗ್ತಿರಲಿಲ್ಲ. ಏಕರೂಪ ಕಾನೂನುಗಳಿರಲಿಲ್ಲ. ಸ್ಥಳೀಯ ಆಡಳಿತ ಕೂಡ ಅಸಂಘಟಿತವಾಗಿತ್ತು. ಸುಮಾರು 400 ವಿವಿಧ ಕಾನೂನುಗಳು ಜಾರಿಯಲ್ಲಿದ್ವು ಅಂತ ಇತಿಹಾಸಕಾರರು ಹೇಳ್ತಾರೆ. ನ್ಯಾಯಾಡಳಿತದಲ್ಲಿ ಏಕತೆ ಇರಲಿಲ್ಲ. ಹಾಗೆ ರಾಜರಿಗೆ, ಚರ್ಚ್ಗೆ, ಸೈನಿಕರಿಗೆ ಇವರೆಲ್ಲರಿಗೂ ಒಬ್ಬೊಬ್ರಿಗೆ ಒಂದೊಂದು ರೀತಿಯಾದಂಥ ಕೋರ್ಟ್ಗಳಿದ್ವು ಮತ್ತು ಕಾನೂನುಗಳಿದ್ವು. ನ್ಯಾಯಾಧೀಶ ಹುದ್ದೆಗಳೆಲ್ಲ ಶ್ರೀಮಂತರ ಪಾಲಾಗಿದ್ದರಿಂದ ಶಿಕ್ಷೆಗಳಿಂದ ಅವರು ಪಾರಾಗಿದ್ರು, ಅವರು ದೂರವಾಗಿದ್ದರು, ಅವರು ಕೊಡಂಗಿರಲಿಲ್ಲ. ಅದರ ಜೊತೆಗೆ ನ್ಯಾಯಾಧೀಶ ಹುದ್ದೆಗಳೆಲ್ಲನೂ ಹಣಕ್ಕಾಗಿ ಮಾರಾಟ
ಮಾಡ್ತಾಯಿದ್ರು. ಮತ್ತು ಸಣ್ಣ ಪುಟ್ಟ ತಪ್ಪುಗಳಿಗೂ ಕೂಡ ತುಂಬಾ ದೊಡ್ಡ ಶಿಕ್ಷೆಗಳನ್ನು, ಅವರು ಕಠೋರ ಶಿಕ್ಷೆಗಳನ್ನು ನೀಡ್ತಾಯಿದ್ರು. ಭ್ರಷ್ಟಾಚಾರ ಅನ್ನೋದು ಹೇಗೆ ಆಡಳಿತದಲ್ಲಿತ್ತೋ ಹಾಗೆ ಈ ನ್ಯಾಯ ವ್ಯವಸ್ಥೆಯಲ್ಲೂ ಕೂಡ ಮನೆ ಮಾತಾಗಿತ್ತು, ಅದು ಸೇರ್ಕೊಂಡ್ಬಿಟ್ಟಿತ್ತು. ಮತ್ತು ಸೇನಾಡಳಿತ ಕೂಡ ಭ್ರಷ್ಟವಾಗೋಗ್ಬಿಟ್ಟಿತ್ತು. ಸುಂಕಗಳು, ಅಳತೆ ಮತ್ತು ತೂಕ ಯಾವೂ ಕೂಡ ಏಕರೂಪ ಅನ್ನೋದು ಇರಲಿಲ್ಲ. ರಾಜತ್ವವು ಕೂಡ ಅರಾಜಕತೆಯಿಂದ ಕೂಡಿತ್ತು. ಜನರಿಗೆ ಯಾವುದೇ ರೀತಿಯಾದಂತಹ ಒಂದು ಸ್ವಾತಂತ್ರ್ಯ, ವ್ಯಕ್ತಿ ಸ್ವಾತಂತ್ರ್ಯವಾಗಲಿ, ಪತ್ರಿಕಾ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಮುದ್ರಣಾ ಸ್ವಾತಂತ್ರ್ಯ ಯಾವೂ ಕೂಡ ಇರಲಿಲ್ಲ. ಒಟ್ಟಾರೆಯಾಗಿ ಫ್ರಾನ್ಸ್ನಲ್ಲಿ ರಾಜಕೀಯ ಸ್ವಾತಂತ್ರ್ಯ ಅನ್ನೋದೇ ಸಮಾಧಿಯಾಗೋಗಿತ್ತು. ಈ ಫ್ರಾನ್ಸ್ನಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಇರಲಿಲ್ಲ. ಆದರೆ ಜನ ಮಾತ್ರ ಒದ್ದಾಡಿ ಸಾಯ್ತಾ ಇದ್ರು. ರಾಜರುಗಳು ಯಾವುದೇ ರೀತಿಯಾದಂತಹ ಒಂದು ಕ್ರಮಗಳನ್ನು ತಗೊಳ್ದಂಗೆ ದೂರದ ವರ್ಸೈಲ್ಸ್ ಅರಮನೆಯಲ್ಲಿ ಭೋಗ ಜೀವನ ನಡೆಸ್ತಾ ಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸದೆ ಅವರು ದೂರ ಉಳಿದಿದ್ರು. ಸೊ ಹೀಗೆ ಒಂದು ರೀತಿಯಲ್ಲಿ ಈ ಒಂದು ವ್ಯವಸ್ಥೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಂತಹ ಜನರಿಗೆ ಒಂದು ಭ್ರಮ ನಿರಸನ ಆಯಿತು. ಹೀಗೆ ರಾಜಕೀಯ ವ್ಯವಸ್ಥೆ ಅನ್ನೋದು ಬಹಳಷ್ಟು ಹೋಗಿತ್ತು. ಇನ್ನು ನಾವು ಮತ್ತೊಂದು ಕಾರಣ ಇದಕ್ಕೆ ಅಂತ ಹೇಳಿದ್ರೆ, ಇನ್ಫ್ಲುಯೆನ್ಸ್ ಆಫ್ ಅಮೇರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್. ಇಲ್ಲಿ ಫ್ರಾನ್ಸ್ನಲ್ಲಿ ಈ ರೀತಿ ದುರ್ಗತಿ ಇದ್ರೂ ಕೂಡ, ರಾಜಕೀಯ ಅಧೋಗತಿ ಇದ್ರೂ ಕೂಡ, ಈ ಫ್ರಾನ್ಸ್ನ ಹಲವಾರು ಜನ ಸೋಲ್ಜರ್ಸು ಹೋಗಿ ಅಮೇರಿಕಾದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಅಮೇರಿಕಾ ಕ್ರಾಂತಿಯಲ್ಲಿ ಅನೇಕ ಫ್ರೆಂಚ್ ಸೇನಾನಿಗಳು ಭಾಗವಹಿಸೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಬದ್ಧ ಶತ್ರುಗಳಾಗಿದ್ವು ಈ ಒಂದು ಸಂದರ್ಭದಲ್ಲಿ, ಮತ್ತು ಮುಂದೆ ನೆಪೋಲಿಯನ್ ಬೋನಪಾರ್ಟೆ ಸಮಯದಲ್ಲೂ ನಾವು ನೋಡ್ತೀವಿ. ಹಾಗಾಗಿ ಇಂಗ್ಲೆಂಡ್ ಅಮೇರಿಕಾವನ್ನು ತನ್ನ ವಸಾಹತಾಗಿ ಮಾಡಿಕೊಂಡಿತ್ತು. ಅಲ್ಲಿನ ವಸಾಹತುಗಾರರು ಏನಿದ್ರು ಅವರು ಸಿಡಿದೆದ್ರು. ಅಂತಹ ಒಂದು ಸಂದರ್ಭದಲ್ಲಿ ಬ್ರಿಟನ್ ವಿರುದ್ಧ ಫ್ರಾನ್ಸ್ಗೆ ಒಂದು ಅವಕಾಶ ಸಿಕ್ತು. ಸೊ ಹಾಗಾಗಿ ಫ್ರೆಂಚ್ ಒಂದು ಸೇನಾನಿಗಳನ್ನು ಅಲ್ಲಿ ಕಳಿಸಿ ಈ ವಸಾಹತುಗಾರರಿಗೆ ಅಥವಾ ಅಮೇರಿಕನ್ನರಿಗೆ ಸಹಾಯ ಮಾಡೋದಕ್ಕೆ ಫ್ರಾನ್ಸ್ ಕಳಿಸ್ತು. ಸೊ ಈಗ ಅವರು ಅಮೇರಿಕಾದ ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದಾಗ ಅಧಿಕವಾದಂತಹ ಒಂದು ಧನ ಸಹಾಯವನ್ನು ಕೂಡ ಅದಕ್ಕೆ ನೀಡ್ತಾ ಹೋಯಿತು ಅಮೇರಿಕನ್ನರಿಗೆ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಸೇನಾನಿಗಳಷ್ಟೇ ಅಲ್ಲದೆ ಧನ ಸಹಾಯ ಕೂಡ ಅವಶ್ಯಕವಾಗಿತ್ತು. ಅವರು ವಸಾಹತುಗಾರರು, ಅಷ್ಟೊಂದು ಫೈನಾನ್ಷಿಯಲ್ ಒಂದು ಸ್ಥಿತಿ ಉತ್ತಮ ಆಗಿರಲಿಲ್ಲ. ಹಾಗಾಗಿ ಅವ್ರಿಗೆ ಹೋರಾಟ ಮಾಡೋದಕ್ಕೆ ಶಸ್ತ್ರಾಸ್ತ್ರಗಳು ಬೇಕಾಗುತ್ತೆ. ಇನ್ನಿತರ ಅವಶ್ಯಕತೆಗಳು ಪೂರೈಸ್ಕೋಬೇಕು ಅಂದರೆ ಒಂದು ಆರ್ಥಿಕ ಸಹಾಯ ಅಥವಾ ಧನ ಸಹಾಯ ಅನ್ನೋದು ಅವಶ್ಯಕ. ಸೊ ಹಾಗಾಗಿ ಈ ಅವಶ್ಯಕತೆಗಳನ್ನು ಇದೇನು ಫ್ರೆಂಚ್ನ ಒಂದು ಗೌರ್ಮೆಂಟೇನೆ, ಸರ್ಕಾರನೇ ಪೂರೈಸೋದಕ್ಕೆ ಮುಂದಾಯಿತು. ಹಾಗಾಗಿ ಆ ದೊಡ್ಡ ಸೈನ್ಯವನ್ನು ಕೂಡ ಕಳಿಸಿತ್ತು. ಆದರೆ ಈ ಲಫಾಯೆಟೆ ಈ ಒಂದು ಫ್ರಾನ್ಸ್ನ ಒಂದು ಸೈನ್ಯ ಏನೋ ಹೋಯಿತು ಅಮೇರಿಕಾಗೆ ಹೋರಾಟ ಮಾಡೋದಕ್ಕೆ, ಲಫಾಯೆಟೆ ಅನ್ನೋನ ಒಂದು ನಾಯಕತ್ವದಲ್ಲಿ ಅಮೇರಿಕನ್ರಿಗೆ ಸಹಾಯ ಮಾಡ್ತು ಬ್ರಿಟಿಷರ ವಿರುದ್ಧ. ಇಲ್ಲಿ ಲಫಾಯೆಟೆ ಹೋರಾಡ್ದ, ಅಮೇರಿಕಾದ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ಮಾಡಿದಂಥ ಅವನಿಗೆ ಪ್ರಶ್ನೆಗಳು ಉದ್ಭವ ಆಗ್ತಾ ಇತ್ತು. ಇಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ, ನಮ್ಮ ದೇಶದಲ್ಲಿ ಜನರಿಗೆ ನಿಜವಾಗ್ಲೂ ಸ್ವಾತಂತ್ರ್ಯ ಇಲ್ಲ, ರಾಜರಿದ್ದರೂ ಕೂಡ ರಾಜರು ಯಾವುದೇ ರೀತಿ ಪ್ರಜಾ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೈಗೊಂಡಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಅವನಿಗೆ ಬಂದಿತ್ತು. ಹಾಗಾಗಿ ಅಲ್ಲಿನ ಒಂದು ಥಾಮಸ್ ಜೆಫರ್ಸನ್ ಮತ್ತು ಅಮೇರಿಕಾ ಸ್ವಾತಂತ್ರ್ಯ, ಥಾಮಸ್ ಜೆಫರ್ಸನ್ನ ಒಂದು ಘೋಷಣೆ, ಅಮೇರಿಕಾ ಸ್ವಾತಂತ್ರ್ಯ ಘೋಷಣೆ 1773ರಿಂದ 76ರವರೆಗೂ ಕೂಡ ಹೋರಾಟವನ್ನು ಮಾಡ್ತಾರೆ. ಹೀಗೆ ಈ ಹೋರಾಟದ ನೇತೃತ್ವವನ್ನು ವಹಿಸಿದಂತಹ
ಥಾಮಸ್ ಜೆಫರ್ಸನ್ ಇರ್ಬೋದು, ಜಾರ್ಜ್ ವಾಷಿಂಗ್ಟನ್ ಇರ್ಬೋದು, ಇವರ ಒಂದು ತತ್ವಗಳು ಇವನಿಗೆ ಪ್ರೇರಣೆ ಆಯಿತು. ಹಾಗೆ ಅದರ ಜೊತೆಗೆ ಅಮೇರಿಕಾ ಸ್ವಾತಂತ್ರ್ಯ ಘೋಷಣೆಯನ್ನು ಅವನು ವಾಪಸ್ ಬರಬೇಕಾದ್ರೆ ತನ್ನ ಜೊತೆಗೆ ತೆಗೆದುಕೊಂಡು ಬಂದಿದ್ದ. ಆದರೆ ಅಪಾರವಾದಂಥ ಇದರಲ್ಲಿ ಅಮೇರಿಕಾ ಒಂದು ಸ್ವಾತಂತ್ರ್ಯವನ್ನು ಪಡೆದರೂ ಕೂಡ ಗೆದ್ದರೂ ಕೂಡ ಈ ಒಂದು ಸಂದರ್ಭದಲ್ಲಿ ಅಪಾರವಾದಂಥ ಒಂದು ನಷ್ಟವನ್ನು ಫ್ರಾನ್ಸ್ ಅನುಭವಿಸ್ಬೇಕಾಗಿ ಬಂತು. ವಾಪಸ್ ಬಂದ, ಸ್ವಾತಂತ್ರ್ಯ ಅದಕ್ಕೆ ಸಿಕ್ತು ಅಮೇರಿಕಾಗೆ. ಸೊ ಈ ಅಮೇರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ವಾಸ್ ಎ ಮಾಡೆಲ್ ಫಾರ್ ಫ್ರೆಂಚ್ ರೆವಲ್ಯೂಷನ್. ಇಲ್ಲಿ ಥಾಮಸ್ ಜೆಫರ್ಸನ್ ಮತ್ತು ಜಾರ್ಜ್ ವಾಷಿಂಗ್ಟನ್ರ ಒಂದು ತತ್ವಗಳಿಂದ ಫ್ರೆಂಚರು ಪ್ರಭಾವಿತರಾದರು. ಯಾಕಂದರೆ ಲಫಾಯೆಟ್ಟೆ ಮತ್ತು ಅವನ ಸೈನಿಕರು ವಾಪಸ್ ಬಂದಾಗ ಆ ಒಂದು ಡಿಕ್ಲರೇಷನ್ ಆಫ್ ಫ್ರೀಡಮ್ ಅನ್ನೋ ಥಾಮಸ್ ಜೆಫರ್ಸನ್ನ ಈ ಒಂದು ಸ್ವಾತಂತ್ರ್ಯ ಘೋಷಣೆಯ ಒಂದು ಪ್ರತಿಯನ್ನು ವಾಪಸ್ ತೆಗೆದುಕೊಂಡು ಬಂದಿದ್ದ. ಆ ಮೆಸೇಜನ್ನು ಸ್ಪ್ರೆಡ್ ಮಾಡ್ದ. ಆ ಸ್ವಾತಂತ್ರ್ಯದ ಒಂದು ಘೋಷಣೆಯ ಒಂದು ಇದನ್ನು ಅವನು ಹರಡ್ದ ಎಲ್ಲ ಕಡೆಗೂ. ಸೊ ಫ್ರಾನ್ಸ್ನ ಒಂದು ಈ ಕ್ರಾಂತಿಯ ಒಂದು ಆರಂಭಕ್ಕೂ ಮುನ್ನ ಇಂಥ ಒಂದು ಖರ್ಚು ನಷ್ಟ ಮತ್ತು ಅದರ ಜೊತೆಗೆ ಈ ಒಂದು ಆಲೋಚನೆಗಳು, ಬೌದ್ಧಿಕ ಆಲೋಚನೆಗಳು ರಾಜಕೀಯವಾಗಿ ಅಪಾರವಾದಂಥ ಒಂದು ಪರಿಣಾಮವನ್ನು ಬೀರ್ತಾ, ಜನತೆಯ ಮೇಲೆ ಪ್ರಭಾವ ಬೀರ್ತಾ ಹೋಗ್ತದೆ. ಹಾಗಾಗಿ ಜಾರ್ಜ್ ವಾಷಿಂಗ್ಟನ್ ಹೇಳ್ತಾರೆ, ಅಮೇರಿಕಾ ಕ್ರಾಂತಿಯು ಯುರೋಪಿನ ಪ್ರತಿಯೊಂದು ರಾಷ್ಟ್ರದ ಕಣ್ಣು ತೆರೆಸಿತು. ಸಮಾನತೆ ಮತ್ತು ಸ್ವಾತಂತ್ರ್ಯದ ಮನೋಭಾವನೆ ಎಲ್ಲೆಡೆ ತ್ವರಿತವಾಗಿ ಹರಡುವಂತೆ ಮಾಡ್ತು ಅಂತ. ಅದು ಇಟ್ ವಾಸ್ ಈವನ್ ರೈಟ್ ಟು ಫ್ರೆಂಚ್ ರೆವಲ್ಯೂಷನ್ ಆಲ್ಸೋ, ಫ್ರಾನ್ಸ್ ಆಲ್ಸೋ. ಸೊ ಹೀಗೆ ಫ್ರಾನ್ಸ್ನ ಒಂದು ಮಹಾಕ್ರಾಂತಿಗೆ ಅಮೇರಿಕಾದ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಪ್ರೇರಣೆಯನ್ನು ಬಹಳಷ್ಟು ಮಟ್ಟಿಗೆ ನೀಡಿತು. ಇದರ ಅಮೇರಿಕಾದ ಒಂದು ಸ್ವಾತಂತ್ರ್ಯ ಹೋರಾಟ ಫ್ರಾನ್ಸ್ನ ಮಹಾಕ್ರಾಂತಿಯ ಮೇಲೆ ಪ್ರಭಾವವನ್ನು ಬೀರಿತು. ಈ ಎರಡು ಅಂಶಗಳನ್ನು, ರಾಜಕೀಯ ಕಾರಣಗಳು ಮತ್ತು ಒಂದು ಅಮೇರಿಕಾ ಸ್ವಾತಂತ್ರ್ಯ ಹೋರಾಟದ ಒಂದು ಪ್ರಭಾವ, ಈ ಎರಡನ್ನೂ ಈ ಸೆಷನ್ನಲ್ಲಿ ನಾವು ನೋಡಿದ್ವಿ. ಮುಂದಿನ ಸೆಷನ್ಗಳಲ್ಲಿ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಕಾಸಸ್ ಫಾರ್ ದಿ ಫ್ರೆಂಚ್ ರೆವಲ್ಯೂಷನನ್ನು ಮತ್ತು ಅದರ ನಂತರ ಫಿಲಾಸಫರ್ಸ್, ರೋಲ್ ಆಫ್ ಫಿಲಾಸಫರ್ಸ್ ಮತ್ತು ಇಮಿಡಿಯೇಟ್ ಕಾಸನ್ನು, ಫೈನಾನ್ಷಿಯಲ್ ಬ್ಯಾಂಕ್ರಪ್ಸಿಯನ್ನು ಅದರ ನಂತರದ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ, ಈಗ ಈ ಸೆಷನ್ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತಾ, ಥ್ಯಾಂಕ್ ಯು, ಬಾಯ್.